So I will go out. I will do something which gives me excitement. It's okay if I die fighting, but I'm somebody who will be fighting. That's something which I do. ಸೊ ದಟ್ಸ್ ದ ಥಿಂಗ್. ಈ ಇಂಟರ್ವ್ಯೂನ ನೋಡಿದಾಗ ಐ ಫೆಲ್ಟ್ ಓಕೆ, ಹೇಗಿದ್ರು ಕಮರ್ಷಿಯಲ್ ಎಂಟರ್ಟೈನರ್ಗಳನ್ನೇ ಮಾಡೋದಲ್ವಾ, ಆರಿಸ್ಕೊಳ್ಳೋದಲ್ವಾ, ಎಕ್ಸ್ಪೆರಿಮೆಂಟ್ಗೆ ಏನು ಕೈ ಹಾಕಲ್ಲ ಯಶ್ ಅವರು. ಸೊ ಇಟ್ಸ್ ನಾಟ್ ಅ ರಿಯಲಿ ಪ್ರಾಬ್ಲಮ್ ಅಂತ ಅಂದ್ಕೊಂಡೆ. ಬಟ್ ಈ ಟೀಸರ್ನ ನೋಡಿದ್ಮೇಲೆ ಅರ್ಥ ಆಯಿತು ಏನನ್ನ ಅಲ್ಲಿ ರೆಫರ್ ಮಾಡ್ತಾ ಇದ್ರು ಅಂತ. ಕಂಪ್ಲೀಟ್ಲಿ ಡಿಫ್ರೆಂಟ್ ಝೋನ್ಗೆ ಬಂದಿದ್ದಾರೆ ಯಶ್ ಅವರು ಇಲ್ಲಿ. ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಬಟ್ ಅದಕ್ಕಿಂತ ಮುಂಚೆ ರಿಯಾಕ್ಷನ್ ವಿಡಿಯೋ ಬಂದಿಲ್ಲ, ಅದಕ್ಕೇ ಈ ರಿವ್ಯೂ ಕೂಡ ಲೇಟ್ ಆಗಿತ್ತು. ಅಜ್ಜಿ ರೆಂಡ್ರಿಂಗಲ್ಲಿ ಕೈ ಕೊಡ್ತು, ಹಾಗಾಗಿ ಅದು ಸ್ವಲ್ಪ ಮುಂದಕ್ಕೆ ಹೋಗಿದೆ. ಅದು ಬರುತ್ತೆ. ಆ್ಯಂಡ್ ದೆನ್ ಅಪ್ರೂಪಕ್ಕೆ ಬೇಗ ರಿವ್ಯೂನ ಅಪ್ಲೋಡ್ ಮಾಡಿದ್ದೀನಿ ಸಿನಿಮಾದ್ದು. ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಸಿನಿಮಾದು ಕೆಳಗಡೆ ಲಿಂಕ್ ಇರುತ್ತೆ, ಹೋಗಿ ನೋಡಿ ಅಂತ ಹೇಳ್ತೀನಿ. ಹೇಳಿದಾಯ್ತು, ಇನ್ಶೂರ್ ಮಾಡೋಣ. ಟಾಕ್ಸಿಕ್ ಸಿನಿಮಾ ಸುತ್ತ ಜನ ಫ್ರಸ್ಟ್ರೇಟ್ ಆಗೋ ಲೆವೆಲ್ಗೆ ಬಂದಿದ್ರು. ನಾನೊಂದು ಕಾಂಟೆಂಟ್ನ ಕೂಡ ರೆಡಿ ಮಾಡ್ಕೊಂಡಿದ್ದೆ, ಏನು ಸದ್ದು ಮಾಡ್ತಾ ಇಲ್ವಲ್ಲ, ಅದರಲ್ಲೂ ಹೊರಗಿನ ದೇಶದಲ್ಲೆಲ್ಲ ಪ್ರಯತ್ನ ಪಡಬೇಕು ಅನ್ನೋ ಥರದ ಆ್ಯಂಬಿಷನ್ನ ಇಟ್ಕೊಂಡಿದ್ದದ್ದು, ಅದರ ಕಡೆಗೆ ವರ್ಕ್ ಮಾಡ್ತಾ ಇದ್ದದ್ದು, ಅದನ್ನು ಇಂಟರ್ವ್ಯೂನಲ್ಲೂ ಹೇಳ್ತಾ ಇದ್ದದ್ದು ಅಂತ. ಸೊ ಸ್ವಲ್ಪ ಲೇಟಾಗಿ ಅರೈವ್ ಆಗ್ತಾ ಇದ್ದಾರಾ ಅನ್ನೋ ಭಾವನೆ ಬರ್ತಾ ಇತ್ತು. ಅದೇ ಟೈಮ್ಗೆ ಟೀಸರ್ನ ಅನೌನ್ಸ್ಮೆಂಟ್ ಆಗುತ್ತೆ. ಅದರ ಮಾರನೇ ದಿನವೇ ಟೀಸರ್ ರಿಲೀಸ್ ಕೂಡ ಆಗುತ್ತೆ. 19ಗೆ ಅನೌನ್ಸ್ ಆಯಿತು, 20ಗೆ ಟೀಸರ್ ಬಂದಿದೆ ಆಲ್ರೆಡಿ. ಆ್ಯಂಡ್ ಟೀಸರ್ ಡೆಫಿನೆಟ್ಲಿ ಸರ್ಪ್ರೈಸನ್ನು ಹೊತ್ತು ತಂದಿದೆ ಅಂತ ಹೇಳ್ಬೋದು. ಗ್ಲಿಮ್ಸ್ನಲ್ಲಿ ಶಾಕ್ ಕೊಟ್ಟಿದ್ರು, ಸ್ಪೆಷಲಿ ನನಗೆ. ಅದನ್ನು ಎಲ್ಲ ನೋಡಿದ್ರಿ ಅಂತ ಅನಿಸುತ್ತೆ, ಗೆಟ್ ಇಟ್ ಯಾ. ಸೊ ಈ ಸಾರಿ ಪ್ರಿಪೇರ್ ಆಗಿದ್ದೆ ನಾನು, ಬಟ್ ಸ್ಟಿಲ್ ಟೀಸರ್ ನನ್ನನ್ನು ಆಶ್ಚರ್ಯಪಡಿಸಿದಂತೂ ನಿಜ ಒಂದಷ್ಟು ವಿಷಯಗಳಲ್ಲಿ. ಸೊ ಅವುಗಳ ಬಗ್ಗೆ, ಆ ಎಲಿಮೆಂಟ್ಗಳ ಬಗ್ಗೆ, ಒಂದಷ್ಟು ಸೀರಿಯಸ್ ವಿಷಯಗಳ ಬಗ್ಗೆ ಒಂದೊಂದಾಗಿ ಮಾತಾಡ್ಕೊಂಡು ಹೋಗೋಣ ಬನ್ನಿ. ಮೊದಲನೇದಾಗಿ ಅಫ್ಕೋರ್ಸ್ ಯಶ್ ಅವರು ಇಲ್ಲಿ ಹಲವಾರು ಶೇಡ್ಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅದು ಒಂದು ಅಂತ ಅಂದ್ಕೊಂಡ್ರೆ ಇಲ್ಲಿ ಇನ್ನೊಂದು ಸರ್ಪ್ರೈಸ್ ಕೂಡ ಎಂಟರ್ ಆಗಿದೆ ಟೀಸರ್ನ ಕೊನೆಯಲ್ಲಿ. ಫಸ್ಟ್ ಆಫ್ ಆಲ್ ಐ ಥಾಟ್ ಏನಿದು ವಿದ್ಯುತ್ ಜಂಬಲ್ನ ಕರ್ಕೊಂಡು ಬಂದಿದ್ದಾರಾ ಇಲ್ಲಿಗೆ ಅಂತ. ಡಬಲ್ ಆ್ಯಕ್ಟಿಂಗ್ ಅನ್ನೋದಕ್ಕಿಂತ ಲುಕ್ಸಲ್ಲಿ ಡಿಫ್ರೆಂಟಾಗಿ ಏನೋ ಟ್ರೈ ಮಾಡಿದ್ದಾರೆ ಅನ್ನೋದನ್ನಂತೂ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಅದೇ ಸಿನಿಮಾದ ಸೆಲ್ಲಿಂಗ್ ಪಾಯಿಂಟ್ ಆಗಿರುತ್ತೆ ಅಂತಲೂ ನಾನು ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಬೇರೆ ಪಾತ್ರನೇ ಬಂದಿದೆ ಅನ್ನೋ ಥರ ತೋರಿಸಿದ್ದಾರೆ. ಅದು ಡ್ಯಾಡಿ ಅಂತ ಬೇರೆ ಹೇಳ್ತಾ ಇದೆ. ಆ್ಯಂಡ್ ಅಫ್ಕೋರ್ಸ್ ಅದರ ಮೇಕ್ ಓವರ್ ನೋಡಿ, ಪ್ರಾಪರ್ ಕ್ಯಾರೆಕ್ಟರ್ ಒಳಗೆ ಹೋಗಿರೋ ಹಾಗೆ, ಆ ಫಿಸಿಕ್ಕಿಂದ ಹಿಡಿದು ಫೇಸ್ ತನಕನೂ, ಸ್ಪೆಷಲಿ ಗಡ್ಡ ಬೇರೆ ಇಲ್ಲ. ಏನೋ ಒಂದು ಕ್ವಶನ್ ಅಂತ ಬಂದರೂ ಕೂಡ ಅವ್ರಿಗೆ ಅದ್ರ ಕಡೆಗೆ ವರ್ಕ್ ಮಾಡಿ ಹೆಂಗಾದರೂ ಅವರು ಆನ್ಸರ್ ಮಾಡ್ತಾನೆ ಇರ್ತಾರೆ ಯಶ್ ಅವರು. ಅದರಲ್ಲಿ ಇದು ಒಂದು ಅಂತ ಅಂದ್ಕೊಳ್ಬೋದೇನೋ. ಈಗ ಗಡ್ಡ ಇಲ್ದೇ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರ ಜನ ಅನ್ನೋ ಪ್ರಶ್ನೆಗೆ ಆಲ್ರೆಡಿ ಅವರು ಆನ್ಸರ್ನ ಪ್ರಿಪೇರ್ ಮಾಡಿ ಇಟ್ಕೊಂಡಾಗಿದೆ ಅನ್ನೋ ಥರ ಇತ್ತು ಅದು. ಆ್ಯಂಡ್ ಸ್ಪೆಷಲಿ ಆ ಪಾತ್ರದ ಬಾಡಿ ಲ್ಯಾಂಗ್ವೇಜ್ ಕಂಪ್ಲೀಟ್ಲಿ ಕಿಲ್ಲರ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾರಲ್ಲ ಸಿನಿಮಾಗಳಲ್ಲಿ, ಹಾಗೆ ಯಂಗ್, ಹೆವಿ ಫಿಟ್, ಹೆವಿ ಎನರ್ಜೆಟಿಕ್ ಅನ್ನೋ ಥರ ಲಿಟ್ರಲಿ ಆ ಥರನೇ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ ಆ ಪಾತ್ರನ. ಆ ಡ್ಯಾನ್ಸ್ ಸ್ಟೆಪ್ಸ್ ಆಗಲಿ, ಆ ಹೇರ್ ಸ್ಟೈಲ್ ಆಗಲಿ, ಐ ಫೆಲ್ಟ್ ಪರ್ಫಾರ್ಮರ್ ಯಶ್ ಮುಂದೆ ಬರ್ತಾ ಇದ್ದಾರೆ ಅಂತ. ಆ್ಯಂಡ್ ಫುಲ್ಲಿ ಸರೆಂಡರ್ ಆಗಿಬಿಟ್ಟಿದ್ದಾರೆ ಅವರದ್ದೇ ಸಿನಿಮಾಗೆ ಅಂತ. ತುಂಬಾ ಡಾರ್ಕ್ ಮೋಡಲ್ಲಿ ಇದೆ ಪಾತ್ರ, ಲೈಕ್ ರಿವೆಂಜ್ ಮೋಡಲ್ಲಿ. ಸೊ ಅದಕ್ಕೇ ಹೇಳಿದ್ದು ಈ ಬೌಂಡ್ರಿ ಗಿಂಡ್ರಿ ಏನಿಲ್ಲ ಇಲ್ಲಿ ಅಂತ. ತುಂಬಾ ಡಿಫ್ರೆಂಟ್ ಝೋನ್ಗೆ ಇಳಿದುಬಿಟ್ಟಿದ್ದಾರೆ ಆಲ್ ಟುಗೆದರ್ ಅಂತ. ಹಳೆ ಯಶ್ ಅಂತೂ ಇಲ್ಲಿ ಸಿಗೋದೇ ಇಲ್ಲ ನಿಮಗೆ. ಹೆವಿ ಡೇರಿಂಗ್ ಮೂವ್ ಇದು. ಐ ಆಮ್ ವೇಟಿಂಗ್ ಟು ಸಿ ದಟ್. ಈ ಪಾತ್ರದ ಮ್ಯಾನರಿಸಮ್ಸ್ ಹೇಗಿರುತ್ತೆ ಆ್ಯಂಡ್ ಅದರಲ್ಲಿ ಹೊಸ ಯಶ್ ಅವರು ಸ್ಪೆಷಲಿ ಅವರ ಪರ್ಫಾರ್ಮೆನ್ಸ್ ಕಡೆಯಲ್ಲಿ ಯಾವ ರೀತಿ ಅದನ್ನು ತಗೊಂಡು ಬರ್ತಾರೆ ಅಂತ ನೋಡೋದಕ್ಕೆ. ಇನ್ನು ರಾಯನ ವುಮನೈಸರ್ ಅಂತ ಅಂದ್ಕೊಳ್ಬೇಕಾ ಸದ್ಯಕ್ಕೆ, ಐ ಡೋಂಟ್ ನೋ. ಬಟ್ ಐ ಫೀಲ್ ಇಲ್ಲಿ ರಾಯನ ಒಂದು ಜರ್ನಿ ಇರುತ್ತೆ ಅಂತ. ಅವನು ಯಂಗ್ ಆಗಿ ಇದ್ದಾಗಿನಿಂದ ಹೇಗೆ ಬೆಳೆದದ್ದು ಅನ್ನೋದು ಈ ಗ್ಯಾಂಗ್ಸ್ಟರ್ಗಳ ಮಧ್ಯ. ಸೊ ಅದಕ್ಕೆ ನಮಗೆ ರಾಯ ಡಿಫ್ರೆಂಟ್ ಲುಕ್ಗಳಲ್ಲಿ ಕಾಣಿಸ್ತಾ ಇದ್ದಾನೆ. ಹೇರ್ ಸ್ಟೈಲ್ಗಳಲ್ಲೇ ಆಗಲಿ, ಗಡ್ಡದಲ್ಲೇ ಆಗಲಿ. ಆ್ಯಂಡ್ ಅವನ ಓಲ್ಡ್ ಏಜ್ ಲುಕ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಆ್ಯಂಡ್ ಐ ರಿಯಲಿ ಲವ್ಡ್ ಇಟ್. ನನಗೆ ಪರ್ಸ್ನಲಿ ಟೀಸರ್ನಲ್ಲಿ ತುಂಬ ಇಷ್ಟ ಆದಂಥ ಭಾಗ ಅಂದರೆ ಅದು ಇದೇನೆ. ಕಂಪ್ಲೀಟ್ಲಿ ಇಂಟು ದ ಕ್ಯಾರೆಕ್ಟರ್ ಆ್ಯಂಡ್ ಹಿಸ್ ಏಜ್ ಅಂತ ಅನ್ನಿಸ್ತು ಯಶ್ ಅವರು. ಪರ್ಫಾರ್ಮರ್ ಯಶ್ ಆ್ಯಕ್ಚುಲಿ ರಾವಣ ಕ್ಯಾರೆಕ್ಟರ್ಗಿಂತ ಮುಂಚೆನೇ ನಮಗೆ ಕಾಣೋದಕ್ಕೆ ಸಿಗ್ತಾರೆ ಅಂತ ಅನಿಸುತ್ತೆ. ಆ್ಯಂಡ್ ನನಗನ್ಸಿದ್ದು ಅದನ್ನು ನೋಡಿ ಸಣ್ಣದಾಗಿ ಒಂದು ಕಾನ್ಫಿಡೆನ್ಸ್ ಕೂಡ ಬಂತು, ಡೆಫಿನೆಟ್ಲಿ ಇವರು ರಾವಣ ಪಾತ್ರನ ಪುಲ್ ಆಫ್ ಮಾಡ್ತಾರೆ ಅಂತ. ಆಲ್ಸೋ ಅದೇ ಗ್ಯಾಪಲ್ಲಿ ಈ ಒಂದು ಲುಕ್ ಕೂಡ ಕಾಣುತ್ತೆ ನಿಮಗೆ. ಸೊ ಐ ಫೀಲ್ ರಾಯ ಪಾತ್ರದ ಒಂದು ಜರ್ನಿ ಇರುತ್ತೆ ಸಿನಿಮಾದಲ್ಲಿ ಅಂತ. ಬಟ್ ಇಲ್ಲಿ ಎರಡು ಪಾತ್ರಗಳು ಅಂತ ಅಂದ್ಕೊಳ್ಬೇಕಾ ಅಥವಾ ಡಿಫ್ರೆಂಟ್ ಟೈಮ್ ಲೈನ್ಸ್ ಅಂತ ಅಂದ್ಕೊಳ್ಬೇಕಾ, ಆರ್ ಈ ಎರಡರಲ್ಲಿ ಯಾವ ಪಾತ್ರದ ಸೈಡ್ನ ನಾವು ತಗೊಳ್ಬೇಕು, ಆರ್ ಇವೆರಡು ಸೇರಿ ಇನ್ನೂ ಬೇರೆ ವಿಲನ್ನ ನೋಡ್ಕೊಳ್ತಾರೆ, ಇವೆಲ್ಲವನ್ನು ನಾವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಬಟ್ ಸಿನಿಮಾ ಮಾತ್ರ ಡಾರ್ಕ್ ಸ್ಪೇಸ್ನಲ್ಲಿ ಇರುತ್ತೆ, ಅದಂತೂ ಫಿಕ್ಸು. ಅವನ ಅಜ್ಜಿ ಎಲ್ಲದಕ್ಕೂ ಪ್ರಿಪೇರ್ ಆಗಿನೇ ಹೋಗಬೇಕು ಸಿನಿಮಾಗೆ. ಗೀತು ಮೇಡಮ್ ಫುಲ್ ಆನ್ ರೇಜ್ ಮೋಡಲ್ಲಿ ಎಂಟರ್ ಆಗಿದ್ದಾರೆ ಈ ಝೋನ್ಗೆ, ಅಫ್ಕೋರ್ಸ್ ವಿತ್ ಯಶ್ ಬೀಂಗ್ ಹರ್ ಪಾರ್ಟ್ನರ್. ಫಸ್ಟ್ ಮತ್ತು ಸೆಕೆಂಡ್ ಗ್ಲಿಮ್ಸ್ನ ಬಿಟ್ಟಾಗ ಓಕೆ ಅದೇ ಆ್ಯಟಿಟ್ಯೂಡ್ ಇನ್ನೂ ಕ್ಯಾರಿ ಆಗ್ತಾ ಇದೆ, ಆ ಒಪಿನಿಯನ್ ಬಂದೇ ಬರುತ್ತೆ ಬೇರೆ ಎಲ್ಲ ಕಡೆಗಳಿಂದನೂ ಅಂತ ಅನ್ನಿಸ್ತು. KGFನಿಂದ ಹೊರಗೆ ಇನ್ನೂ ಬಂದಿಲ್ಲ, ಬನ್ನಿ ಅನ್ನೋ ಥರ. ಈವನ್ ಟೀಸರ್ ಅನೌನ್ಸ್ಮೆಂಟ್ ಪೋಸ್ಟರ್ಗೂ ಕೂಡ ಅದೇ ಹೇಳ್ತಾ ಇದ್ರು. ಬಟ್ ಆಫ್ಟರ್ ವಾಚಿಂಗ್ ದ ಟೀಸರ್ ಅಟ್ಲೀಸ್ಟ್ ಯಶ್ ಅವರ ಪಾತ್ರಗಳಲ್ಲಿ ಆ್ಯಂಡ್ ಅವರ ಪರ್ಫಾರ್ಮೆನ್ಸ್ನಲ್ಲಿ ಒಂದು ಡಿಫ್ರೆಂಟ್ ಯಶ್ನ ನಾವು ನೋಡ್ಬೋದು ಅಂತ ಅನ್ನಿಸ್ತು ಈ ಪಾತ್ರದಿಂದ ಆ್ಯಂಡ್ ರಾಯನ ಏಜ್ ಓಲ್ಡ್ ಲುಕ್ನಿಂದ. ಇನ್ನು ಸೆಕೆಂಡ್ ಎಲಿಮೆಂಟ್ಗೆ ಬರೋದಾದರೆ ಅದು ಫೀಮೇಲ್ ಪಾತ್ರಗಳನ್ನು ಇಲ್ಲಿ ಕವರ್ ಮಾಡಿಲ್ಲ.
ಒಂದು ಫ್ರೇಮಲ್ಲಿ ನಿಮಗೆ ಕಾಣೋದಿಲ್ಲ ಅವರು, ಅಥವಾ ಇದ್ರೂ ಕೂಡ ನಿಮಗೆ ಕಾಣದೇ ಇರೋ ಹಾಗೆ, ನೀವು ಅವರನ್ನು ರೆಕಗ್ನೈಸ್ ಮಾಡದೇ ಇರೋ ಹಾಗೆ ಮಾಡಿದ್ದಾರೆ. ಆ ರೀತಿ ಎಡಿಟ್ ಆಗಿದೆ. ನನಗೂ ಕೂಡ ಈ ಫ್ರೇಮಲ್ಲಿ ಅಷ್ಟೇ ನಯನತಾರ ಅವರು ಸ್ವಲ್ಪ ಕಂಡಂಗಿತ್ತು. ಐ ಥಿಂಕ್ ಪರ್ಪಸ್ಫುಲಿ ಅದೊಂದು ಡಿಶನ್ನು ತೊಗೊಂಡಿದ್ದಾರೆ ಅಂತ ಅಂದ್ಕೊಳ್ತೀನಿ. ಸೊ ಅದಕ್ಕೆ ನಾವು ಟ್ರೈಲರ್ಗೇನೆ ಕಾಯಬೇಕು ಅಂತ. ಆ್ಯಕ್ಚುಲಿ ಟೀಸರ್ನ ಎಡಿಟಿಂಗ್ನ ನೀವು ನೋಡಿದರೂ ಕೂಡ ಯಾವುದನ್ನು ಸಮಾಧಾನವಾಗಿ ಸ್ಕ್ರೀನ್ ಮೇಲೆ ಇರೋದಕ್ಕೇನೆ ಬಿಟ್ಟಿಲ್ಲ. ನಿಮಗೆ ನನ್ನ ಸ್ಕ್ರೀನ್ಶಾಟ್ಗಳಲ್ಲೂ ಅದು ಕಾಣಿಸ್ತಾ ಇರ್ಬೋದು. ಅಷ್ಟು ಕೈ ಹಿಡಿದಿದ್ದಾರೆ ಅಂತ ಅನ್ನಿಸ್ತು. ಇಟ್ಸ್ ಲೈಕ್ ಫ್ರೇಮ್ಗಳನ್ನು ಇಡಬೇಕು, ಬಟ್ ಅಲ್ಲಿ ಏನು ರಿವೀಲ್ ಆಗಬಾರ್ದು ಅನ್ನೋ ಥರ ಏನಾದರೂ ಕವರ್ ಆಗಿರೋಂಥ ಶಾರ್ಟ್ಗಳೇ ಜಾಸ್ತಿ ಕಾಣಿಸ್ತಾ ಇರ್ತವೆ ಕ್ಯಾರೆಕ್ಟರ್ಗಳ ಮುಖಕ್ಕೆ. ಆ್ಯಂಡ್ ದೆನ್ ಹೆವಿ ಬ್ಲಾಸ್ಟ್ಗಳನ್ನು ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ, ಅವುಗಳನ್ನೇ ತೋರಿಸಿದ್ದಾರೆ. ಸೊ ಆ ಥರ ಫ್ರೇಮ್ಗಳೇ ಹೆಚ್ಚಿದ್ವು. ಅದೊಂದು ಅಪ್ರೋಚ್ನ ಮೊದಲೇ ಡಿಸೈಡ್ ಮಾಡಿಕೊಂಡು ಟೀಸರ್ ಕಟ್ಟಾಗಿದೆ ಅಂತ ಅಂದ್ಕೊಳ್ತೀನಿ. ಇಟ್ ವಾಸ್ ಮೋರ್ ಆಫ್ ರಾಯ ಆ್ಯಂಡ್ ದ ವರ್ಡ್ ಅರೌಂಡ್ ಹಿಮ್ ಅನ್ನೋ ಥರ. ಯಾವುದೇ ಪಾತ್ರಕ್ಕೂ ಅವರಿಂದ ಬಂದಿರೋಂಥ ಡೈಲಾಗ್ಗಳಿಗೂ ಇಲ್ಲಿ ಜಾಗ ಕೊಟ್ಟಿಲ್ಲ. ಹಾಗಾಗಿ ಫೀಮೇಲ್ ಕ್ಯಾರೆಕ್ಟರ್ಸ್ ಆಗಲಿ ಅವ್ರು ಇನ್ನೂ ಬೇರೆ ಇಂಪಾರ್ಟೆಂಟ್ ಪಾತ್ರಗಳಾಗಲಿ ಕಾಣೋದಕ್ಕೆ ಸಿಕ್ಕಿಲ್ಲ ಇಲ್ಲಿ. ಐ ಫೀಲ್ ದ ಮೀಟ್ ಆಫ್ ದ ಸ್ಟೋರಿ ಅಂತ ಹೇಳ್ತೀವಲ್ಲ, ಆ್ಯಕ್ಚುಲ್ ಕಥೆ ಎಲ್ಲ ಅಲ್ಲಿರೋದು ಅವರ ಸುತ್ತಾನೆ ಅಂತ ಅನಿಸುತ್ತೆ. ಸೊ ಅವರಿಗೆ ಆ ಸ್ಟ್ರಾಂಗ್ ಫೀಮೇಲ್ ಪಾತ್ರಗಳನ್ನು ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಅವರು ಈ ಕಥೆಯಲ್ಲಿ ಹೇಗೆ ಇಂಕಾಪ್ರೇಟ್ ಆಗಿದ್ದಾರೆ, ಅವರ ಎಫೆಕ್ಟ್ ಏನು, ಅವರ ಇಂಪಾರ್ಟೆನ್ಸ್ ಏನು ಈ ಕಥೆಯಲ್ಲಿ ಅಂತ ನೋಡೋದಕ್ಕೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಅಂದರೆ ಅದು ದ ಸರ್ಕಸ್. ಈ ಸರ್ಕಸ್ ಏನೇ ಸೆಂಟರ್ ಆಫ್ ದ ಸ್ಟೋರಿ ಅಂತ ಅಂದ್ಕೊಳ್ಬೋದೇನೋ. ದ ಹೋಲ್ ಲಾಟ್ ಆಫ್ ಸೀಕ್ವೆನ್ಸಸ್ ಇಲ್ಲೇನೆ ಕಾಣಿಸ್ತಾ ಇದ್ದಾವೆ. ಎಲ್ಲವೂ ಕಥೆಯ ಮುಖ್ಯ ಭಾಗ ಅಥವಾ ಎಮೋಷನ್ ಅಲ್ಲಿಂದನೇ ಇರಬಹುದು ಅಂತ ಅಂದ್ಕೊಳ್ತೀನಿ. ಆಗಲೇ ಹೇಳಿದ ಹಾಗೆ ಅದಕ್ಕೆ ಸ್ಪೇಸ್ ಕೊಟ್ಟಿಲ್ಲ ಅನ್ನೋ ಹಾಗೆ ಮಾಡಿದ್ದಾರೆ. ಬಟ್ ಸ್ಟಿಲ್ ಟೀಸರ್ನ ಹೆಚ್ಚು ಭಾಗನ ಅದು ತಗೊಂಡಿದೆ. ಅವುಗಳಿಂದನೇ ಅಥವಾ ಅದರಿಂದನೇ ಹೆಚ್ಚು ಕಲರ್ಫುಲ್ ಆಗೂ ಕಾಣುತ್ತೆ ಟೀಸರ್. ಇನ್ನು ಮುಂದಿನದು ಅದು ಡೆಫಿನೆಟ್ಲಿ ಆ್ಯಕ್ಷನ್. ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಅದು ಡೆಫಿನೆಟ್ಲಿ ಡಾರ್ಕ್ ಸ್ಪೇಸ್ನಲ್ಲಿದೆ, ಫುಲ್ ಆನ್ ಹೋಗಿದ್ದಾರೆ. ನಾರ್ಮಲಿ ರಾಯ ಕ್ಯಾರೆಕ್ಟರ್ ಏನೋ ಸ್ಟೈಲಿಶ್ ಆಗಿ ತೊಗೊಂಡು ಬರ್ತಾ ಇದ್ದಾನೆ ಅಂತ ಅಂದ್ಕೊಂಡ್ರೆ ಇಲ್ಲಿ ಇನ್ನೂ ಒಂದು ಮೆಂಟಲ್ ಪಾತ್ರ ಬರ್ತಾ ಇದೆ ಅಂತ ಅನಿಸುತ್ತೆ. ಅದನ್ನು ಕೊನೆಯಲ್ಲಿ ತೋರಿಸೇ ಬಿಟ್ಟಿದ್ದಾರೆ. ಅಣ್ತಮ್ಮ ಹೇಗಿದ್ದಾನೆ ಅನ್ನೋದು. ಅಗೇನ್ ವೈಲೆನ್ಸ್ ತೊಂದರೆ ಇಲ್ಲ, ಆದರೆ ಬರೀ ಸ್ಟೈಲ್ಗೆ ಅಂತ ಆಗಿರಬಾರ್ದು, ಅದು ಅಷ್ಟೇ. ಒಂದು ಡೆಪ್ತ್ ಇದ್ದು ಆ ರೇಜಲ್ಲಿ ಮುಂದುವರೆದ್ರೆ ನಡೆಯುತ್ತೆ. ಐ ಆಮ್ ಹೋಪಿಂಗ್ ಫಾರ್ ದಟ್. ಬಟ್ ಸಿನಿಮಾ ಎಲ್ಲರಿಗೆ ಅಂತ ಮಾಡಿಲ್ಲ. ಆ ಥರದ ಮೈಂಡ್ಸೆಟ್ಟಲ್ಲಿ ನಾವಿಲ್ಲ ಅನ್ನೋದನ್ನು ಟೀಸರಲ್ಲೇ ಸ್ಪಷ್ಟಪಡಿಸಿದ್ದಾರೆ 100/100. ಇನ್ನು ಯಾವ ಥರದ ವಿಷಯಗಳು ಇದೆಯೋ ಅದು ನಾವು ಸಿನಿಮಾದಲ್ಲೇ ನೋಡಬೇಕು. ಬರೀ ಹಾಗೇನೆ ಸೂಪರ್ಫಿಷಿಯಲ್ ಆಗಿ ನೋಡಿದ್ರೂ ಸಹ ಆ್ಯಕ್ಷನ್ ಜಾಸ್ತಿ ಇದೆ, ಜಾಸ್ತಿ ಸೀಕ್ವೆನ್ಸ್ಗಳಲ್ಲಿ ಇದೆ ಅನ್ನೋದು ಗೊತ್ತಾಗುತ್ತೆ. ಆ್ಯಂಡ್ ಹೆವಿ ಬ್ಲಾಸ್ಟ್ಗಳು ಅವೇ ತುಂಬಿದ್ವು ಟೀಸರ್ನ ತುಂಬ. ಗ್ಯಾಪಲ್ಲಿ ಒಂದು ಕಾರ್ ಚೇಸ್ ಸೀಕ್ವೆನ್ಸ್ ಕೂಡ ಇದೆ. ಅದೇ ಎಲ್ಲವನ್ನ ಇಟ್ಟಿದ್ದಾರೆ, ಬಟ್ ಯಾವುದಕ್ಕೂ ಸಮಾಧಾನವಾಗಿ ಜಾಗ ಕೊಟ್ಟಿಲ್ಲ. ಇನ್ನು ದ ಬಿಗ್ ಪಿಕ್ಚರ್ ಒಂದಿದೆ, ಮೇ ಬಿ ಕೊನೆಯ ಆ್ಯಕ್ಷನ್ ಸೀಕ್ವೆನ್ಸ್ ಅಂತ ಅಂದ್ಕೊಳ್ಬೋದೇನೋ. ಈ ವರ್ಲ್ಡಿಂದ ಹೊರಗಡೆ ಇತ್ತು ಅಂತ ಅನಿಸ್ತಾ ಇತ್ತು ಕಂಪ್ಲೀಟ್ ಆಗಿ ಅದು ಈ ಪಾರ್ಟ್. ಆ್ಯಕ್ಚುಲಿ ನನಗೆ ಆ್ಯಕ್ಷನ್ಗಳ ಬಗ್ಗೆ ಹೆಚ್ಚು ಎಕ್ಸ್ಪೆಕ್ಟೇಷನ್ಸ್ ಇದೆ. ಐ ಹೋಪ್ ಆ ಭಾಗಗಳು ಸೂಪರಾಗಿ ಮೂಡಿ ಬಂದಿರಲಿ ಅಂತ. ಇನ್ನು ಮ್ಯೂಸಿಕ್, ಆ್ಯಕ್ಚುಲಿ ಎಡಿಟಿಂಗ್ ಹಾಗೆ ಮ್ಯೂಸಿಕ್ ಏನೇ ಸ್ವಲ್ಪ ಹೊಡೆತ ಕೊಟ್ವು ಅಂತ ಹೇಳ್ಬೋದೇನೋ ಈ ಟೀಸರ್ಗೆ. ಅಫ್ಕೋರ್ಸ್ ಅಪ್ರೋಚ್ ಏನು ಅನ್ನೋದು ಅರ್ಥ ಆಯಿತು, ಬಟ್ ಅವುಗಳಿಂದ ಏನೋ ಒಂದು ವ್ಯಾಲ್ಯೂ ಆ್ಯಡ್ ಆಗಬೇಕಿತ್ತು, ಅಥವಾ ಟೀಸರ್ನ ಮತ್ತೆ ನೋಡೋ ಹಾಗೆ ಮಾಡೋದ್ರಲ್ಲಿ ಈ 2 ಎಲಿಮೆಂಟ್ಗಳು ತುಂಬ ಮುಖ್ಯವಾದದ್ದು ಅಲ್ವಾ. ಸೊ ಸ್ವಲ್ಪ ಹಿಂದೆ ಉಳಿದ್ವು ಅವುಗಳಲ್ಲಿ ಅಂತ ಅನ್ನಿಸ್ತು ಈ 2. ಇನ್ನು ನಿಮಗೆ ಹಾಗೆ ಅನಿಸಿದ್ರೆ ಡ್ಯಾಡಿ ಅಂತ ಕಮೆಂಟ್ ಮಾಡಿಬಿಡಿ. ಇವುಗಳ ಜೊತೆಗೆ ಈಗ ಒಂಚೂರು ಸೀರಿಯಸ್ ವಿಷಯಗಳ ಬಗ್ಗೆ ಮಾತನಾಡೋದಾದರೆ, ಸಿನಿಮಾ ಸದ್ಯಕ್ಕೆ ಬಿಟ್ಟಿರೋಂಥ ಪ್ರಮೋಷನಲ್ ಕಾಂಟೆಂಟ್ಗಳಲ್ಲಿ ಏನು ಹೊಸದನ್ನು ಆಫರ್ ಮಾಡ್ತಾ ಇದೆ ಅನ್ನೋದು ಕಾಣೋದಿಲ್ಲ ಹೊರಗಡೆಯಿಂದ, ಅದಂತೂ ನಿಜ. ಇಲ್ಲಿ ಯಶ್ ಅವರು ಕಂಡ್ರು, ಅವರ ಪಾತ್ರ ಕಾಣ್ತು, ಆ್ಯಂಡ್ ಅದು ಇನ್ಕ್ರೀಸ್ ಆಗ್ತಾ ಹೋಗಲಿ ಸಿನಿಮಾದಲ್ಲಿ ಅಂತ ಅಂದ್ಕೊಳ್ತೀನಿ. ಸಬ್ಸ್ಟೆನ್ಸ್ ಹಾಗೆ ಸರ್ಪ್ರೈಸಸ್ 2 ಇರಲಿ ಅಂತಲೂ ನಾನು ಅಂದ್ಕೊಳ್ತೀನಿ. ಬಟ್ ಡೆಫಿನೆಟ್ಲಿ ಸಿನಿಮಾ ಸದ್ಯಕ್ಕಂತೂ ಒಂದು ಸ್ವಲ್ಪ ದೂರದ ಸ್ಪೇಸ್ನಲ್ಲೇ ಇದೆ. ಅದನ್ನು ಒಳಗೆ ಎಳ್ಕೊಳ್ಳೋದು ಅಥವಾ ಹತ್ತಿರ ಮಾಡೋದು, ಹೆಚ್ಚು ಜನ ಹೆಚ್ಚು ಕಡೆಗಳಿಂದ ಎಕ್ಸೈಟ್ ಆಗೋದಕ್ಕೆ ಬರಬೇಕಾಗಿರುವಂಥ ಕಾರಣಗಳನ್ನು ಇನ್ನು ಟೀಮ್ ಅವರು ಅಷ್ಟು ಕೊಟ್ಟಿಲ್ಲ ಅಂತಲೇ ಹೇಳ್ತೀನಿ. ಸೊ ಆ ಥರದ ಕ್ರಿಟಿಸಿಸಮ್ ಡೆಫಿನೆಟ್ಲಿ ಬಂದೇ ಬರುತ್ತೆ ಬೇರೆ ಕಡೆಗಳಿಂದ. ಬಿಕಾಸ್ ನಾನೇನೇ ಅದನ್ನು ಹೇಳ್ತಾ ಇದ್ದೀನಿ ಕೂಡ. ಬಿಟ್ಟಿರೋಂಥ ಕಾಂಟೆಂಟ್ನಿಂದ ಅಲ್ದೇ ಅಲ್ಲಿರೋ ಹೆಸರಿನ ಕ್ರೆಡಿಬಿಲಿಟಿಯಿಂದ ಸಿನಿಮಾ ಅಟೆನ್ಷನ್ನ ಪಡ್ಕೊಳ್ತಿದೆ ಅನ್ನೋದಂತೂ ಡೆಫಿನೆಟ್ಲಿ ಸತ್ಯ. ಸೊ ಆ ರೀತಿ ಆ ಹೆಸರುಗಳನ್ನು ಬಿಟ್ಟು ತಮ್ಮ ವಿಜುವಲ್ಸ್ನಿಂದ ಕಾಂಟೆಂಟ್ನಿಂದ ಜನರನ್ನ ಥಿಯೇಟರ್ಗೆ ಕರೆಸೋವಂಥ ಜವಾಬ್ದಾರಿ ಟೀಮ್ ಮೇಲೆ ಡೆಫಿನೆಟ್ಲಿ ಇದೆ ಅಂತ ಅಂದ್ಕೊಳ್ತೀನಿ, ಎಸ್ಪೆಷಲಿ ಹೊರಗಡೆಯ ಆಡಿಯನ್ಸ್ನ. ಸೊ ಲೆಟ್ಸ್ ಹೋಪ್ ಸಿನಿಮಾ ರಿಲೀಸ್ ಆಗೋ ಟೈಮ್ನಲ್ಲಿ ಅದು ಆಗಿರುತ್ತೆ ಅಂತ. ಆ್ಯಂಡ್ ಈ ಥರದ ಮಾತುಗಳಿಗೆ ಆ್ಯಂಡ್ ಆಲ್ಸೋ ಧುರಂಧರ್ 2ನ ವಿರುದ್ಧದ ಕ್ಲಾಶ್ಗೆ ಅವರು ಡೈಲಾಗ್ನಿಂದನೇ ಉತ್ತರ ಕೊಡೋದಕ್ಕೆ ನೋಡಿದ್ದಾರೆ ಅಂತ ಅನ್ನಿಸ್ತು. ಅದು ಯಶ್ ಅವರ ಸ್ಟೈಲ್ ಕೂಡ, ಅದು ಗೊತ್ತಿರೋ ವಿಷಯ. ರಿಯಾಕ್ಷನ್ ವೀಡಿಯೋದಲ್ಲಿ ನಾನು ಅದನ್ನು ಮೆನ್ಷನ್ ಮಾಡಿದ್ದೆ ಕೂಡ. ಸೊ ಹೋಪಿಂಗ್ ಆ್ಯಂಡ್ ಬಿಲೀವಿಂಗ್ ಅಷ್ಟೇ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಟೀಸರ್ನ ಬಗ್ಗೆ. ಇನ್ನು ನಿಮಗೆ ಇದು ಹೇಗೆ ಅನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶ್ವಲ್ ಮತ್ತೆ ಸಿಗೋಣ.